ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರ್ ಹೊರಬಿತ್ತು ಆರೋಪಿ ದರ್ಶನ್ ಮೆಡಿಕಲ್ ರಿಪೋರ್ಟ್. ದರ್ಶನ್ 11 ದಿನ ಕಸ್ಟಡಿಯಲ್ಲಿ ಇದ್ದಾಗ ಮಹತ್ತರ ಬದಲಾವಣೆಗಳಾಗಿವೆ. ದರ್ಶನ್ನ ತೂಕ ಹಾಗೂ ಬಿಪಿಯಲ್ಲಿ ಏರುಪೇರು ಕಂಡಿತ್ತು. ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿರುವಂತದ್ದು. ಕಸ್ಟಡಿಯಲ್ಲಿದ್ದಾಗ ದಾಸನಿಗೆ ಬಿಪಿ ಹೆಚ್ಚಾಗಿದ್ದ ಮಾಹಿತಿ ಇದೆ. ಕಸ್ಟಡಿಯಲ್ಲಿದ್ದ ಅಷ್ಟು ದಿನ ದರ್ಶನ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಕೂಡ ಆಗಿತ್ತು. ಬಂಧನದ ದಿನ ದರ್ಶನ್ ಬಿಪಿ 134/86 mm, ಹಾಗೇನೆ ತೂಕ 107 kg ಅಂತ ಒಂದು ಮಾಹಿತಿ ಇರುವಂತದ್ದು. ಬಂಧನವಾದ ಮೇಲೆ ಬಿಪಿಯಲ್ಲಿ ಸಾಕಷ್ಟು ಏರುಪೇರುಗಳು ಕಂಡು ಬಂದಿದ್ದವು. ಹಾಗೇನೆ ತೂಕದಲ್ಲೂ ಕೂಡ ಕಡಿಮೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೆ ಗ್ಯಾಂಗ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದೆ. ಇದರ ಜೊತೆಗೆ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಒಳಪಟ್ಟಿದ್ರು ಅನ್ನುವಂತಹ ಮಾಹಿತಿ, ಅಂದ್ರೆ ಮೆಡಿಕಲ್ ರಿಪೋರ್ಟ್ ಈಗ ಲಭ್ಯ ಆಗಿರುವಂತಹದ್ದು. ಏನು 11 ದಿನ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ರು. ಇದೀಗ ಒಂದು ಕೋರ್ಟ್ನ ಸೂಚನೆಯ ಮೇರೆಗೆ ಮತ್ತೆ 2 ದಿನಗಳ ಕಾಲ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಇದರ ಜೊತೆಗೆ ಮತ್ತೊಮ್ಮೆ 4 ಆರೋಪಿಗಳನ್ನ ಕೂಡ ಇಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಬಿಪಿಯಲ್ಲಿ ಏರುಪೇರು ಕಂಡು ಬಂದಿರುವಂಥದ್ದು ಮೆಡಿಕಲ್ ರಿಪೋರ್ಟ್ನಲ್ಲಿ ಕಂಡು ಬರ್ತಾ ಇದೆ. ಹಾಗೇನೆ ತೂಕ ಕೂಡ ಇಳಿಕೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಈ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದಾಸನಿಗೆ ಬಿಪಿಯಲ್ಲಿ ಏರುಪೇರಿಕೆ ಕಂಡು ಬಂದಿತ್ತು ಅನ್ನುವಂತಹ ಮಾಹಿತಿ ಇದೆ. ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ರು ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಅವರ ಬಿಪಿಯಲ್ಲಿ ಸಾಕಷ್ಟು ಏರುಪೇರು ಕಂಡು ಬಂದಿರುವಂಥದ್ದು ಅನ್ನುವಂತಹ ಮಾಹಿತಿ ಇದೆ. ತೂಕದಲ್ಲೂ ಕೂಡ ಇಳಿಕೆ ಆಗಿರುವಂಥದ್ದು ಅನ್ನುವಂತಹ ಮಾಹಿತಿ ಇರುವಂಥದ್ದು. ಬಂಧನ ಆದ್ಮೇಲೆ ಈ ಒಂದು ಆರೋಗ್ಯದಲ್ಲಿ ಸಣ್ಣ ಮಟ್ಟಿಗೆ ಏರುಪೇರನ್ನ ಕಂಡು ಬಂದಿತ್ತು ಅನ್ನುವಂತಹ ಮಾಹಿತಿ ಇರುವಂತಹದ್ದು. ನಟ ದರ್ಶನ್ ವಿರುದ್ಧ ಈಗ ಕಿಡ್ನಾಪ್ ಹಾಗೆ ಸಾಕ್ಷ್ಯ ನಾಶದ ಸೆಕ್ಷನ್ಗಳು ಕೂಡ ಜಾರಿಯಾಗಲಿದೆ. ಒಂದು ಅಪರಾಧಿಕ ಸಂಚು, ಹಲ್ಲೆಗೆ ಪ್ರಚೋದನೆ, ದೌರ್ಜನ್ಯ ನಡೆಸಿರುವಂಥದ್ದು, ಹಾಗೇನೆ ಕೊಲೆಯನ್ನ ಮಾಡಿರುವಂಥದ್ದು, ಅಪಹರಣದ ನಂತರ ಏನು ಕೊಲೆಯನ್ನ ಮಾಡಿದ್ದಾರೆ, ಹಾಗೇನೆ ಸಾಕ್ಷ್ಯ ನಾಶವನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರ್ ಆಗಿದ್ದಾರೆ. ಹಾಗೇನೆ ಪವಿತ್ರ ಗೌಡ ಕೂಡ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ, ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಸೇರಿದ್ದಾರೆ. ಇದರ ಜೊತೆಗೆ ಒಟ್ಟು 17ರಿಂದ 18 ಆರೋಪಿಗಳು ಕೂಡ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಹಾಗೆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತದ್ದು.